ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಸೊ ಆಸ್ ನಿನ್ನೆ ದಿನ ನಾನು ನಿಮಗೆ ಅನೌನ್ಸ್ಮೆಂಟ್ ಮಾಡಿದ ಹಾಗೆ ಇವತ್ತಿನಿಂದ 1 ತಿಂಗಳ ಚಾಲೆಂಜ್ ಯೋಗ ಕ್ಲಾಸಸ್ನ ನಾನು ಹೆಲ್ಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಫ್ರೀ ಆಫ್ ಕಾಸ್ಟ್. ನೀವು ಜಸ್ಟ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು ಅಷ್ಟೇ. ಸೊ ಇವತ್ತಿನ ಫಸ್ಟ್ ಕ್ಲಾಸ್ ಆಫ್ ದಿಸ್ ಯೋಗ ಸೆಷನ್ ಫಾರ್ 1 ಮಂತ್ ಚಾಲೆಂಜ್. ಹೊಸ ವರ್ಷ ಇನ್ನೇನು ಅಪ್ರೋಚ್ ಆಗ್ತಾ ಇದೆ. ಈ ಹೊಸ ವರ್ಷ ದಟ್ ಮೀನ್ಸ್ January 1st ಒಳಗಾಗಿ ನಿಮ್ಮಲ್ಲಿ ಲಿಟ್ರಲಿ ಒಂದು ಡ್ರಾಸ್ಟಿಕ್ ಆಗಿರುವಂತಹ ಚೇಂಜಸ್ ನೀವು ಕಾಣಬೇಕು ಅಂದ್ರೆ ನನ್ನ ಜೊತೆಯಲ್ಲಿ ನೀವು ಸೇರ್ಕೊಂಡು ಈ ಯೋಗವನ್ನ ನೀವು ಪ್ರಾರಂಭ ಮಾಡಿ ಫಾಲೋ ಅಪ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಇವತ್ತು ಫೇಸ್ ಯೋಗ ಯಾವ ರೀತಿ ನಾವು ಫೇಸ್ನ ರೆಜ್ಯುಮಿನೇಟ್ ಆಗಿ ಅಟ್ರಾಕ್ಟಿವ್ ಆಗಿ ರಿಂಕಲ್ ಫ್ರೀ ಆಗಿ ನಾವು ಕಾಣಿಸ್ಕೋಬೇಕು ನೋಡೋ ಕಣ್ಣಿಗೆ ಅಂತ ಅಂದ್ರೆ ನಿಮಗೆ ಕೆಲವೊಂದು ಟಿಪ್ಸ್ನ ನಾನು ಕೊಡ್ತೀನಿ. ಅದೇನಂದ್ರೆ ಫಸ್ಟ್ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ ಎಲ್ಲ ಸ್ಟ್ರೆಸ್ ಎಲ್ಲ ಬಿಟ್ಟು ಚೆನ್ನಾಗಿ ತುಂಬ ನಿದ್ದೆ ಮಾಡಿಬಿಟ್ರೆ ಖಂಡಿತವಾಗಿಯೂ ನಿಮ್ಮ ಮುಖ ಕಳಕಳವಾಗಿ ಕಾಣುತ್ತೆ. ಕಳೆ ತುಂಬಿರುವಂತಹ ಫೇಸ್ ನಿಮ್ಮದಾಗುತ್ತೆ. ಓಕೆನಾ? ಅದಾದ ನಂತರ ನೀವು ಎಕ್ಸಸೈಸ್ಗಿಂತಲೂ ಮುಂಚೆ ಯೋಗಗಿಂತಲೂ ಮುಂಚೆ ನೀವು ಕರೆಕ್ಟಾಗಿ ಊಟ ಮಾಡಬೇಕು ಫ್ರೆಂಡ್ಸ್. ನೀವು ಕಂಡಿದ್ದೆಲ್ಲ ತಿಂತ ಹೋದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಒಂದು ಫೇಸ್, ಕಳೆ ತುಂಬಿರುವಂಥ ಫೇಸ್ ಖಂಡಿತವಾಗಿಯೂ ಸಿಗಲ್ಲ. ನೀವು ಗ್ರೀನ್ ವೆಜಿಟೇಬಲ್ಸ್ ತಿನ್ನಬೇಕು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಿನ್ನಬೇಕು, ಗ್ರೀನ್ಸ್ ತಿನ್ನಬೇಕು. ದಟ್ ಮೀನ್ಸ್ ಸೊಪ್ಪು ತರಕಾರಿಗಳನ್ನ ಚೆನ್ನಾಗಿ ತಿನ್ನಬೇಕು. ನಾವೇನು ಹೊಟ್ಟೆಗೆ ತಿಂತೀವೋ ಅದೇ ನಮ್ಮ ಮುಖದ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಸೀಸನಲ್ ಫ್ರೂಟ್ಸ್ ಆಗಿರ್ಬೋದು, ಸೀಸನಲ್ ವೆಜಿಟೇಬಲ್ಸ್ ಆಗಿರ್ಬೋದು ತಿಂತಾ ಹೋಗಬೇಕು. ಆವಾಗ ನಮ್ಮ ಆರೋಗ್ಯ, ನಮ್ಮ ಮುಖ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಹಾಗೂ ಹೊಳಪು ಬರುತ್ತೆ ಮುಖಕ್ಕೆ. ನೆಕ್ಸ್ಟ್ ಬಂದು ಟೆನ್ಷನ್ ಫ್ರೀ ಆಗಿರುವಂತಹ ಲೈಫ್ನ ಲೀಡ್ ಮಾಡ್ಕೋಬೇಕು. ಪ್ರಾಬ್ಲಮ್ಸ್, ಟೆನ್ಷನ್ ಎಲ್ಲ ದೂರ ಮಾಡ್ಕೊಂಬಿಡಿ. ನೀವೇ ಆಗಲಿ ನಾನೇ ಆಗಲಿ ಏನೇ ಹೊಟ್ಟೆ ಚೆನ್ನಾಗಿ ಊಟ ಮಾಡಿದ್ರು ಕೂಡ ಯೋಚನೆಗಳು, ಟೆನ್ಷನ್ಗಳು ಮನಸ್ಸಿನಲ್ಲಿದ್ದರೆ ಖಂಡಿತವಾಗಿಯೂ ಅದು ಮುಖದ ಮೇಲೆ ಕಂಡೇ ಕಾಣುತ್ತೆ. ಮುಖದ ಮೇಲೆ ಟೆನ್ಷನ್ ಇದ್ರೆ ಮುಖ ನಮಗೆ ಕಳಕಳೆಯಿಂದ ಕಾಣಲ್ಲ, ಮುಖ ಒಂಥರ ಡಲ್ಲಾಗಿ ಕಂಡುಬಿಡುತ್ತೆ. ಸೊ ಪ್ರಾಬ್ಲಮ್ಸ್ ಜೊತೆಲಿ ನೀವು ಇರಬೇಡಿ. ಪ್ರಾಬ್ಲಮ್ಸ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀವು ಮಲಗಬೇಡಿ. ಪ್ರಾಬ್ಲಮ್ಸ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀವು ಊಟ ಕೂಡ ಮಾಡಬೇಡಿ. ಆಗಿತ್ತು ನಾನು ಹೇಳಿದ 3 ಟಿಪ್ಸ್. ಚೆನ್ನಾಗಿ ನಿದ್ದೆ ಮಾಡಬೇಕು, ಟೆನ್ಷನ್ ಎಲ್ಲ ಬಿಟ್ಟು 7 to 8 hours ನಿದ್ದೆ ಮಾಡಬೇಕು. ಹೆಲ್ದಿ ಆಗಿರುವಂತಹ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಹಾಗೂ ಸೊಪ್ಪು ಚೆನ್ನಾಗಿ ತಿನ್ನಬೇಕು. ಸಾತ್ವಿಕವಾಗಿ ಊಟ ಮಾಡಬೇಕು. ಹಾಗೂ ಚೆನ್ನಾಗಿ ನೀವು ಟೆನ್ಷನ್ನ, ಸ್ಟ್ರೆಸ್ನ ಯಾವ ರೀತಿ ಹ್ಯಾಂಡ್ಲಿಂಗ್ ಮಾಡಿಕೊಂಡು ಜೀವನವನ್ನು ಸರಾಗವಾಗಿ ಸಾಗಿಸ್ಬೇಕು ಅನ್ನುವಂಥ 3 ಟಿಪ್ಸ್. ಈಗ ಯೋಗದ ಕಡೆ ಬರೋಣ. ಈ ಒಂದು ಯೋಗ 1 ತಿಂಗಳಿನ ಚಾಲೆಂಜ್. ಸೊ ನಿಮಗೆ ಮುಖ ಸ್ವಲ್ಪ ಕೆನ್ನೆ ಏನಿರುತ್ತೆ ಸ್ವಲ್ಪ ಗುಂಡುಗಾಗಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ? ತೆಳ್ಳನೆಯ ಮೈ, ಗುಂಡುಗಿರುವಂತಹ ಫೇಸ್ ಯಾರಿಗೆ ತಾನೇ ಆಸೆ ಇರಲ್ಲ? ಸೊ ಆ ರೀತಿ ಕೆನ್ನೆ ಸ್ವಲ್ಪ ಚೆನ್ನಾಗಿ ಚಬ್ಬಿಯಾಗಿರುವಂತಹ ಕೆನ್ನೆ ಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಬಾಯಿಯೊಳಗೆ ನೀವು ಈ ರೀತಿ ಬಾಯಿನ ದಪ್ಪ ಮಾಡಬೇಕು. ದಟ್ ಮೀನ್ಸ್ ಕೆನ್ನೆ ಏನಿರುತ್ತೆ ಅದನ್ನ ಊದಿಸ್ಕೋಬೇಕು. ಊದಿಸ್ಕೊಂಡು ನಿಧಾನ ಗಾಳಿ ಬಿಡಬೇಕು. ಓಕೆನಾ? ಈ ರೀತಿ ಇನ್ನೊಂದ್ಸರಿ. ಈ ರೀತಿ ನೀವು 10 ಸರಿ ಮಾಡಿ ನೋಡಿ ಫ್ರೆಂಡ್ಸ್. ವಾರಕ್ಕೆ 1-2 ಸಲ 3 ಸಲ ಮಾಡಿಬಿಡಿ. 10 times ಈಚ್ ಅಂತ. ಖಂಡಿತವಾಗಿ ನಿಮ್ಮ ಮುಖ ತುಂಬ ಗುಂಡುಗಾಗ್ಬಿಡುತ್ತೆ. ನೋಡಿ ಬೇಕಾದ ಚಾಲೆಂಜ್. ನೆಕ್ಸ್ಟ್, ಈಗ ಇಷ್ಟರ ಮಟ್ಟಿಗೆ ಮಾತ್ರ ನಮಗೆ ರಿಂಕಲ್ಸ್ ಇರುತ್ತೆ, ಲಾಫಿಂಗ್ ಲೈನ್ಸ್ ಇರ್ಬೋದು ಮುಖ ಎಲ್ಲ ಈ ಒಂದು ಭಾಗದಲ್ಲಿ ರಿಂಕಲ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ನಾಲ್ಗೆ ಇರುತ್ತಲ್ಲ, ನಾಲ್ಗೆನ ಫೈವ್ ಟೈಮ್ಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಈ ರೀತಿ ಒಂದ್ಸಲ ಆಯಿತು, ಮತ್ತೆ ಈ ರೀತಿ ಒಂದ್ಸಲ. ಈ ರೀತಿ 5 ಸಲ ಕ್ಲಾಕ್ ವೈಸ್, 5 ಸಲ ಆಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ಗಮನಾರ್ಹವಾಗಿ ನಿಮ್ಮ ರಿಂಕಲ್ಸ್ ಕೂಡ, ಆ ಪ್ರಾಬ್ಲಮ್ ಕೂಡ ದೂರ ಆಗುತ್ತೆ. ಇದು ಕೂಡ ವಾರಕ್ಕೆ 2-3 ಸರಿ
5 ಟೈಮ್ಸ್ ಈಚ್. ಟೈಮಿಂಗ್ಸ್ ಏನು ನಿಮಗೆ ನಿಗದಿತವಾಗಿಲ್ಲ, ಬೆಳಗ್ಗೆನೇ ಕೂತ್ಕೊಂಡು ಮಾಡಬೇಕು, ಖಾಲಿ ಹೊಟ್ಟೆಲಿ ಮಾಡಬೇಕು, ನಿಂತ್ಕೊಂಡೇ ಮಾಡಬೇಕು ಅಂತ ಒಂದು ಕಂಡೀಷನ್ಸ್ ಏನೂ ಇಲ್ಲ. ಓಕೆನಾ, ಒಂದು ದಿನದಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ನೀವು ಮಾಡಬಹುದು. ನೆಕ್ಸ್ಟ್ ಬಂದು ಫೇಸ್ನ ಟ್ಯಾಪಿಂಗ್ ಮಾಡೋದು. ಈ ಒಂದು ಬೆರಳಿನ ತುದಿಗಳಿಂದ ಟ್ಯಾಪ್ ಮಾಡ್ತಾ ಬರೋದು. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಮುಖದಲ್ಲಿ ಚೆನ್ನಾಗಾಗಿ ನಮ್ಮ ಮುಖ ಇನ್ನು ತುಂಬ ಚೆನ್ನಾಗಿ ಮುದ್ದಾಗಿ ಕಳೆಯಿಂದ ಕೂಡುತ್ತೆ. ಹಾಗೂ ತುಂಬ ಒಂದು ಫೇಸ್ಗೆ ಅಟ್ರಾಕ್ಟಿವ್ ಆಗಿ ಒಂದು ಕಳೆ ಬರುತ್ತೆ ಫೇಸಿಗೆ. ಸೊ ಯಾವ ರೀತಿ ಅದನ್ನ ಮಾಡೋದು? ಫಿಂಗರ್ ಟಿಪ್ಸಿಂದ ಫಸ್ಟು ಫೋರ್ಹೆಡಿಂದ ತಗೊಳ್ಳಿ. 10 ಟೈಮ್ಸ್ ಮಾಡಬೇಕಾಗಿ ಬರುತ್ತೆ. 1 2 3 4 5 6 7 8 9 10. ನೆಕ್ಸ್ಟು 1 2 3 4 5 6 7 8 9 10. ಸೈಡಿಗೆ ತಗೊಳ್ಳಿ. ನೆಕ್ಸ್ಟ್ ಬಂದು ಇಲ್ಲಿಗೆ ಇದಕ್ಕೆ ಗದ್ದಕ್ಕೆ. ನೆಕ್ಸ್ಟ್ ಬಂದು ಇಲ್ಲಿಗೆ ಅಪ್ಪರ್ ಲಿಪ್, ತುಟಿಗಳು, ಮೂಗು. ನನ್ನ ಜೊತೆ ಮಾಡಿ ಫ್ರೆಂಡ್ಸ್, ನನ್ನ ಜೊತೆಯಲ್ಲೇ ಮಾಡ್ತಾ ಹೋಗಿ, ಜೊತೆಯಲ್ಲೇ ಮಾಡಿ. ಇಲ್ಲಿ ಸೈಡಿಗೆಲ್ಲ ಮಾಡಿ. ಇಷ್ಟ ಆಯಿತು. ಈಗ ಒಂದು 25ರಿಂದ 30 ಸರಿ ಸಂಪೂರ್ಣ ಫೇಸಿಗೆಲ್ಲ ನೀವು ಜಸ್ಟ್ ಕೈಯಿಂದ ಟ್ಯಾಪ್ ಮಾಡ್ಕೊಂಡು ಹೋಗಿ. ಈ ಒಂದು ನನಗೆ ಫೇಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಇದೇ ಒಂದು ಆಚರಣೆನ ನೀವು ಕುತ್ತಿಗೆಯ ಭಾಗದ ಕಡೆ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಈಗ ಕಣ್ಣುಗಳು ಕೂಡ ಮುಖಕ್ಕೆ ತುಂಬಾನೇ ಮುಖ್ಯವಾಗಿರುವಂತಹ ಅಂಗ. ಕಣ್ಣುಗಳು ಡಲ್ ಆಗಿದ್ರೆ ಮುಖ ಕೂಡ ಡಲ್ ಆಗಿ ಕಾಣುತ್ತೆ. ಸೊ ಕಣ್ಣುಗಳು ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ, ಎಕ್ಸ್ಟ್ರೀಮ್ ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್. ಈಗ ಮಾಡಿರುವಂತಹ ಐ ಎಕ್ಸಸೈಸ್, ದಟ್ ಮೀನ್ಸ್ ಐ ಯೋಗ ಏನಿದೆ, ಇದನ್ನ ಅಟ್ಲೀಸ್ಟ್ 5 ಟೈಮ್ಸ್ ಈಚ್ ನೀವು ಮಾಡಲೇಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಕಣ್ಣುಗಳಿಗೆ ಸ್ಟ್ರೆಸ್ ಆದರೆ ಕಣ್ಣು ಮುಚ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಈ ರೀತಿ ಕೈಗಳನ್ನು ಉಜ್ಕೊಂಡು ಕಣ್ಣುಗಳ ಮೇಲೆ ಒಂದು 30 ಸೆಕೆಂಡುಗಳ ಕಾಲ ನೀವು ಸ್ವಲ್ಪ ಮುಚ್ಕೊಂಬಿಡಿ ಸ್ಮೂತಾಗಿ. ನೆಕ್ಸ್ಟು ನಿಮ್ಮ ಥಂಬ್ ಫಿಂಗರ್ ಏನಿದೆ ಅದನ್ನ ಕರೆಕ್ಟ್ ಮೂಗಿನ ತುದಿಯ ಮುಂದೆ ತೆಗೆದುಕೊಂಬಿಡಿ. ಸ್ವಲ್ಪ ಮೂಗು ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಆ ರೀತಿ ಅದನ್ನೇ ನೀವು ಫೋಕಸ್ ಮಾಡಿ. ಅದನ್ನ ಮಾತ್ರ, ಬೇರೆ ಕಡೆ ಎಲ್ಲೂ ನೀವು ನೋಡಬಾರ್ದು. ಈ ರೀತಿ ಮೂರು ಸರಿ. ಅದಾದಮೇಲೆ ನೀವು ಅದೇ ಬೆರಳನ್ನು ಹಾಗೆ ಇಟ್ಕೊಂಡು ಜಸ್ಟ್ ಅದನ್ನೇ ನೋಡ್ತಾ ಇರಬೇಕು. ನಾನು ವಿಡಿಯೋ ಹೊರಗಡೆ ಹೋಗುತ್ತೆ, ಸೊ ನಿಮ್ಗೆ ಕಾಣೋ ಹಾಗೆ ಮಾಡ್ತೀನಿ, ಇಲ್ಲಿವರೆಗೆ ಮಾಡ್ತೀನಿ. ನೀವು ಜಸ್ಟ್ ಸರ್ಕ್ಯುಲರ್ ಮೋಷನಲ್ಲಿ ಮಾಡಬೇಕು. ಅದನ್ನೇ ನೋಡ್ತಾ ಇರಬೇಕು ಫ್ರೆಂಡ್ಸ್, ನಿಮ್ಮ ಬೆರಳನ್ನೇ ನೋಡ್ತಾ ಇರಬೇಕು. ಅದ್ರಲ್ಲಿ ಮತ್ತೆ ಆ್ಯಂಟಿ ಕ್ಲಾಕ್ ವೈಸ್. ಇದೊಂದು 3 ಸರಿ. ಓಕೆನಾ. ನೆಕ್ಸ್ಟ್ ಬಂದು ನಾವು 8 ಯಾವ ರೀತಿ ಬರಿತೀವಲ್ಲ 8, ಅದನ್ನ ಮಲಗಿಸುವಂತಹ 8 ನೋಡಿ ಈ ರೀತಿ. ಇದೊಂದು 3 ಸರಿ ಮಾಡಿಬಿಡಿ. ಓಕೆನಾ. ಈ ರೀತಿಯ ಒಂದು ಫೇಸ್ ಯೋಗಾಸನವನ್ನ ನೀವು ವಾರಕ್ಕೆ ಒಂದು 3 ಸರಿ ಮಾಡಿಬಿಡಿ ಫ್ರೆಂಡ್ಸ್. ನಾನು ಹೇಳಿರೋ ಪ್ರಕಾರ ನನ್ನ ವಿಡಿಯೋನೇ ಹಾಕ್ಕೊಂಡು ನೀವು ನೋಡ್ತಾ ಮಾಡಿ. ಖಂಡಿತವಾಗಿಯೂ 1 ಮಂತ್ ಇದನ್ನ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮಗೆ ಗಮನಾರ್ಹವಾದ ರಿಸಲ್ಟ್ ಸಿಗುತ್ತೆ. ಜೊತೆಯಲ್ಲಿ ಈಗ ವಿಂಟರ್ ಸೀಸನ್ ನಡೀತಾ ಇದೆ. ಈ ಒಂದು ವಿಂಟರ್ ಸೀಸನ್ ಅಂದರೆ ಚಳಿಗಾಲ, ನೀವು ಕೊಬ್ಬರಿ ಎಣ್ಣೆ ಅಂತ ಪ್ರತಿಯೊಬ್ಬರು ಮನೇಲಿ ಇದ್ದೇ ಇರುತ್ತೆ. ಕೊಬ್ಬರಿ ಎಣ್ಣೆನ ಜಸ್ಟ್ ಕೈ ಮೇಲೆ ತಗೊಂಡು ಈ ರೀತಿ ಉಜ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ಮುಖಕ್ಕೆ.
ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಥವಾ ನನ್ನ ಚಾನಲ್ಗೆ ಹೋಗಿ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾದಂತಹ ಫೇಶಿಯಲ್ ಸ್ಕಿನ್ ಕೇರ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಅದನ್ನ ಹೋಗಿ ನೀವು ಫಾಲೋ ಅಪ್ ಮಾಡ್ಬೋದು. ಸೊ ದಟ್ ಯು ಕ್ಯಾನ್ ಗೆಟ್ ಸ್ಟಿಲ್ ಬೆಸ್ಟ್ ರಿಸಲ್ಟ್ಸ್ ಅಂತ ಹೇಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ನೀವೇನೇ ನನ್ನ ಒಂದು ವಿಡಿಯೋಸ್ನ ನೀವು ಫಾಲೋ ಅಪ್ ಮಾಡಿ ಈ ಯೋಗಾಸನಗಳನ್ನು ಮಾಡಿದರೂ ಕೂಡ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ನೀವು ಅಪ್ಲೈ ಮಾಡಿಕೊಂಡು ರೆಡಿ ಮಾಡಿಕೊಂಡು ನೀವು ಅಪ್ಲೈ ಮಾಡಿಕೊಂಡು ಕೂಡ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ಬೇಕಾಗಿರೋದು ಯಾವಾಗಲೂ ಸದಾಕಾಲ ನಿಮ್ಮ ಮುಖ ಚೆನ್ನಾಗಿ ಕಾಣಬೇಕು ಅಂದರೆ ಕೋಪ ಬಿಟ್ಟು, ಸ್ಟ್ರೆಸ್ ಬಿಟ್ಟು, ಯೋಚನೆ ಬಿಟ್ಟು ಸದಾಕಾಲ ನಗನಗುತ್ತಾ ಇರೋದು ಅಷ್ಟೇ. ಜೀವನದಲ್ಲಿ ಎಷ್ಟೇ ಕಷ್ಟ, ನೋವು, ತೊಂದರೆಗಳು, ಮೋಸ ಏನೇ ಆದರೂ ಕೂಡ, ನಿಮ್ಗೆ ಯಾರು ಏನೇ ಮಾಡಿದ್ರು ಕೂಡ ನೀವು ನಗನಗುತ್ತಾ ಇದ್ಬಿಟ್ರೆ ನಿಮ್ಮ ಮುಖ ಕೂಡ ಚಂದವಾಗಿ ಕಾಣುತ್ತೆ. ಹೌದು ತಾನೆ? ಸೊ ಈ ರೀತಿ ಹೇಳ್ತಾ ಇವತ್ತಿನ 1 ಮಂತ್ ಚಾಲೆಂಜ್ ಯೋಗಾಸನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಸೊ ನನ್ನ ಈ ಒಂದು ಯೋಗಾಸನ ಕ್ಲಾಸ್ ಜೊತೆಗೆ ನೀವು ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯು ಆರ್ ಟೇಕ್ ಕೇರ್, ಹೆಲ್ದಿಯಾಗಿರಿ, ಹ್ಯಾಪಿಯಾಗಿರಿ, ನಗ್ನಗ್ತಾ ಇರಿ ಅಂತ ನಾನು ಕೂಡ ಈ ಸ್ಲೋಗನ್ನ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್, ಹ್ಯಾಪಿ ಯೋಗ ಕ್ಲಾಸಸ್.